ಐಸಿಸಿ ಟಿ20 ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯ ಕ್ರಿಕೆಟ್ ಅಭಿಮಾನಿಗಳಿಗೆ ಇನ್ನಿಲ್ಲದ ಥ್ರಿಲ್ ನೀಡಿದೆ. ಇದೇ ವೇಳೆ ಹಲವಾರು ಬಾಲಿವುಡ್ ಸ್ಟಾರ್ ಅಮೀರ್ ಖಾನ್ ನಟನೆಯ ಕ್ರಿಕೆಟ್ ಥ್ರಿಲ್ಲರ್ ಲಗಾನ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನ ಭಾರತ ತಂಡದ ರೋಚಕ ಗೆಲುವಿಗೆ ಹೋಲಿಕೆ ಮಾಡಿದ್ದಾರೆ. ರೋಚಕ ಫೈನಲ್ನಲ್ಲಿ ಟೀಂ ಇಂಡಿಯಾ ಆಟಗಾರ ಸೂರ್ಯಕುಮಾರ್ ಯಾದವ್ ತೆಗೆದುಕೊಂಡ ಸ್ಟನ್ನಿಂಗ್ ಸ್ಕೈ ಕ್ಯಾಚ್ ಬಗ್ಗೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಆದರೆ ಲಗಾನ್ ಸಿನಿಮಾದ ವಿಲನ್ ಕ್ಯಾಪ್ಟನ್ ರಸೆಲ್ಗೆ ಈ ಕಲೆ ತಿಳಿದಿರಲಿಲ್ಲ ಎಂದು ತಮಾಷೆ ಮಾಡಲಾಗಿದೆ. 2001ರಲ್ಲಿ ತೆರೆಕಂಡ ಆ ಕಾಲದ ಬಿಗ್ ಬಜೆಟ್ ಬಾಲಿವುಡ್ ಸಿನಿಮಾ ಲಗಾನ್ ಕೇವಲ ಸಿನಿ ರಸಿಕರನ್ನ ಮಾತ್ರವಲ್ಲ, ಕ್ರಿಕೆಟ್ ಪ್ರಿಯರಿಗೂ ರೋಮಾಂಚನ ನೀಡಿತ್ತು. ಬ್ರಿಟಿಷರು ಮತ್ತು ಭಾರತೀಯರ ನಡುವಿನ ಕ್ರಿಕೆಟ್ ಪಂದ್ಯದ ಕತೆ ಹೊಂದಿದ್ದ ಸಿನಿಮಾ ಸೂಪರ್ ಹಿಟ್ ಹೊಂದಿತ್ತು. ಈ ಸಿನಿಮಾಗೆ ಆಸ್ಕರ್ ಸಿಗಬೇಕೆಂದೆಲ್ಲ ಅಂದು ವಾದ ಮಾಡಲಾಗಿತ್ತು. ಯಾಕಂದ್ರೆ 3.25 ಗಂಟೆಯ ಮ್ಯಾರಥಾನ್ ಸಿನಿಮಾ ಪ್ರೇಕ್ಷಕರನ್ನ ಎಲ್ಲ ರೀತಿಯ ಭಾವನೆಗಳಿಗೆ ಒಳಪಡುವಂತೆ ಮಾಡುವ ಮ್ಯಾಜಿಕ್ ಹೊಂದಿತ್ತು. ಇದೇ ಕಾರಣಕ್ಕೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದವರು ಅದರ ರೋಮಾಂಚನಕತೆಯನ್ನ ಈಗಲೂ ವಿವರಿಸಬಲ್ಲರು. ಇದೀಗ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆದ 2024ರ ಟಿ20 ವಿಶ್ವಕಪ್ ಫೈನಲ್ ಕೂಡ ಅದೇ ಮಟ್ಟದ ಥ್ರಿಲ್ ಕೊಟ್ಟಿದೆ ಎನ್ನಲಾಗ್ತಿದೆ. ಲಗಾನ್ ಸಿನಿಮಾದ ವಿಲನ್ ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ರಸೆಲ್ ಬೌಂಡರಿ ಗೆರೆ ಬಳಿ ಕ್ಯಾಚ್ ತೆಗೆದುಕೊಳ್ತಾರೆ. ಆದರೆ ಬೌಂಡರಿ ಗೆರೆ ದಾಟಿ ಚೆಂಡನ್ನ ಹಿಡಿದಿರುವ ಅರಿವಾಗಿ ಬೆಪ್ಪಗಾಗ್ತಾರೆ. ಆಗ ಭುವನ್ ಸಾರಿತದ ತಂಡಕ್ಕೆ ಜಯ ಸಿಗುತ್ತದೆ. ಟಿ20 ವಿಶ್ವಕಪ್ನಲ್ಲಿ ಇದರ ಉಲ್ಟ ಸನ್ನಿವೇಶ. ಇಲ್ಲಿ ದಕ್ಷಿಣ ಆಫ್ರಿಕಾ ಬ್ಯಾಟಿಂಗ್, ಭಾರತ ತಂಡ ಫೀಲ್ಡಿಂಗ್. ಬೌಂಡರಿ ಗೆರೆ ಬಳಿ ಸಿಕ್ಸರ್ ಆಗಬೇಕಾಗಿದ್ದ ಚೆಂಡನ್ನ ಟೀಂ ಇಂಡಿಯಾ ಫೀಲ್ಡರ್ ಸೂರ್ಯಕುಮಾರ್ ಯಾದವ್ ಲಬಕ್ಕನೆ ಹಿಡಿದುಕೊಳ್ತಾರೆ. ಆದರೆ ಗೆರೆ ಇನ್ನೇನು ತಗುಲುತ್ತದೆ ಎಂಬುದನ್ನು ಅರಿತು ಚೆಂಡನ್ನ ಬೌಂಡರಿ ಒಳಗೆ ಎಸೆದು ಗೆರೆ ದಾಟಿ ಮತ್ತೆ ಬೌಂಡರಿ ಒಳಗೆ ಬಂದು ಕ್ಯಾಚ್ ಪೂರೈಸುತ್ತಾರೆ. ಬೌಂಡರಿ ಗೆರೆ ಬಳಿ ಸೂರ್ಯ ನಡೆಸಿದ ಈ ಜೂಜಾಟ ಅಭಿಮಾನಿಗಳನ್ನ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿತ್ತು. ಸ್ವಲ್ಪ ಯಾಮಾರಿದ್ರೂ ಕೂಡ ಕೇವಲ ಕ್ಯಾಚ್ ಅಲ್ಲ, ವಿಶ್ವಕಪ್ ಭಾರತ ತಂಡದ ಕೈಜಾರ್ತಿತ್ತು. ಕ್ರಿಕೆಟ್ನಲ್ಲಿ ಒಂದು ಮಾತಿದೆ, ಕ್ಯಾಚಸ್ ವಿನ್ಸ್ ಮ್ಯಾಚಸ್ ಎಂದು. ಇಲ್ಲಿ ಆ ಕ್ಯಾಚ್ ಮ್ಯಾಚ್ ಮಾತ್ರವಲ್ಲ, ಟ್ರೋಫಿಯನ್ನೇ ಗೆದ್ದುಕೊಟ್ಟಿತ್ತು. ಪಾಪ ಕ್ಯಾಪ್ಟನ್ ರಸೆಲ್ ಇಷ್ಟು ಸ್ಮಾರ್ಟ್ ಫೀಲ್ಡರ್ ಆಗಿರಲಿಲ್ಲ ಅಷ್ಟೇ. ಲಗಾನ್ ಸಿನಿಮಾ ಕ್ಲೈಮ್ಯಾಕ್ಸ್ ಮತ್ತು 2024ರ ಟಿ20 ವಿಶ್ವಕಪ್ ಫೈನಲ್ ಎರಡೂ ಭಾರತೀಯರಲ್ಲಿ ಅಂತಾರಾಷ್ಟ್ರೀಯ ಭಾವನೆ ಉಕ್ಕಿ ಹರಿಯುವಂತೆ ಮಾಡಿದೆ. ಯಾಕಂದ್ರೆ 2007ರ ಬಳಿಕ ಭಾರತ ತಂಡ ಟಿ20 ವಿಶ್ವಕಪ್ ಗೆದ್ದಿರುವುದು ವಿಶೇಷ. ಜೊತೆಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಂತಹ ಅಪರಂಜಿ ಆಟಗಾರರು ವಿಶ್ವಕಪ್ ಗೆದ್ದು ನಿವೃತ್ತಿ ಘೋಷಿಸುವಂತಾಗಿದ್ದು ಅಭಿಮಾನಿಗಳಿಗೂ ತೃಪ್ತಿ ತಂದುಕೊಟ್ಟಿದೆ. ಇದೇ ವೇಳೆ ಟೀಂ ಇಂಡಿಯಾ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಅವರಿಗೂ ಇದು ಚಕ್ ದೇ ಇಂಡಿಯಾ ಮೂವ್ಮೆಂಟ್ ಎಂದು ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ದೇಶ ಕಂಡ ಅಪ್ರತಿಮ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ತಮ್ಮ ವೃತ್ತಿ ಬದುಕಿನಲ್ಲಿ ಆಟಗಾರನಾಗಿ ಟ್ರೋಫಿ ಗೆಲ್ಲಲು ಸಾಧ್ಯವಾಗಲಿಲ್ಲ. ಆದರೆ ಕೋಚ್ ಆಗಿ ತಂಡಕ್ಕೆ ವಿಶ್ವಕಪ್ ಗೆದ್ದುಕೊಟ್ಟು ಆನಂದದಲ್ಲಿ ಕಣ್ಣೀರಿಟ್ರು. ಇದು ಚಕ್ ದೇ ಇಂಡಿಯಾ ಸಿನಿಮಾದಲ್ಲಿ ಹಾಕಿ ಕೋಚ್ ಶಾರುಖ್ ಖಾನ್ ಭಾರತದ ಮಹಿಳಾ ತಂಡಕ್ಕೆ ವಿಶ್ವಕಪ್ ಗೆದ್ದುಕೊಟ್ಟಂತೆ ಭಾಸವಾಗಿದೆ ಎಂದು ಫ್ಯಾನ್ಸ್ ಹೋಲಿಕೆ ಮಾಡಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.